ಸ್ನೇಹಿತರೆ, ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಸೂಪರ್ ಮಾರ್ಕೆಟ್ಗೆ ಹೋದಾಗ ಕೇವಲ ಒಂದು ವಸ್ತು ತರೋಣ ಅಂತ ಹೋಗ್ತೀವಿ, ಆದರೆ ವಾಪಸ್ ಬರುವಾಗ ಬಿಲ್ 1000 ದಾಟಿರುತ್ತೆ. ಇದು ನಿಮ್ಮ ತಪ್ಪಲ್ಲ, ಬದಲಿಗೆ ಮಾಲ್ಗಳು ಬಳಸೋ ಸೈಕಲಾಜಿಕಲ್ ಟ್ರಿಕ್ಸ್. ಈ ಗುಪ್ತ ತಂತ್ರಗಳು ಯಾವುವು ಅಂತ ಸಿಂಪ್ಲಿ ಎಕ್ಸ್ಪ್ಲೈನ್ ಮಾಡೋಣ ಬನ್ನಿ. ನೀವು ಮಾಲ್ಗೆ ಎಂಟರ್ ಆದ ತಕ್ಷಣ ನಿಮಗೆ ದೊಡ್ಡ ಟ್ರಾಲಿ ಕೊಡ್ತಾರೆ. ಆ ಟ್ರಾಲಿ ಖಾಲಿ ಇದ್ದಷ್ಟು ನಮಗೆ ಏನೋ ಒಂದು ವಸ್ತು ಹಾಕಬೇಕು ಅನ್ನಿಸ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಪ್ಲೇ ಆಗೋ ಮೆಲಡಿ ಸಂಗೀತ ನಮ್ಮ ನಡಿಗೆಯನ್ನು ನಿಧಾನ ಮಾಡುತ್ತೆ. ನೀವು ಎಷ್ಟು ನಿಧಾನವಾಗಿ ನಡೀತೀರೋ ಅಷ್ಟು ವಸ್ತುಗಳನ್ನು ನೋಡ್ತೀರಾ ಮತ್ತು ಅಷ್ಟು ಹೆಚ್ಚು ಶಾಪಿಂಗ್ ಮಾಡ್ತೀರಾ. ನಮಗೆ ಪ್ರತಿದಿನ ಬೇಕಾಗುವ ಹಾಲು, ಮೊಟ್ಟೆ, ತರಕಾರಿಗಳನ್ನು ಯಾವಾಗಲೂ ಮಾಲ್ನ ಅತ್ಯಂತ ಕೊನೆಯ ಮೂಲೆಯಲ್ಲಿ ಇಟ್ಟಿರುತ್ತಾರೆ. ಯಾಕೆ ಗೊತ್ತಾ? ಆ ಹಾಲಿನ ಪ್ಯಾಕೆಟ್ ತರಲು ನೀವು ಇಡೀ ಮಾಲ್ ಸುತ್ತಿಕೊಂಡು ಹೋಗಬೇಕು. ಹಾಗೆ ಹೋಗುವಾಗ ದಾರಿಯಲ್ಲಿರೋ ಚಾಕ್ಲೇಟ್, ಚಿಪ್ಸ್ ಇವೆಲ್ಲ ನಿಮ್ಮ ಕಣ್ಣಿಗೆ ಬಿದ್ದು ಬೇಡ ಅಂದರೂ ಅದನ್ನು ಬುಟ್ಟಿಗೆ ಹಾಕ್ತೀರ. ದುಬಾರಿ ವಸ್ತುಗಳನ್ನು ಯಾವಾಗಲೂ ನಿಮ್ಮ ಕಣ್ಣಿನ ಮಟ್ಟಕ್ಕೆ ಇಟ್ಟಿರುತ್ತಾರೆ. ಅಗ್ಗದ ವಸ್ತುಗಳು ಕೆಳಗಿನ ಶೆಲ್ಫ್ನಲ್ಲಿ ಇರ್ತವೆ. ಇನ್ನು ಮಕ್ಕಳ ಚಾಕ್ಲೇಟ್ ಮತ್ತು ಆಟಿಕೆಗಳನ್ನು ಕೆಳಗಿನ ಸಾಲಿನಲ್ಲಿಟ್ಟಿರುತ್ತಾರೆ. ಅಂದರೆ ಅದು ಸರಿಯಾಗಿ ಮಕ್ಕಳ ಕಣ್ಣಿಗೆ ಕಾಣುತ್ತವೆ. ಮಕ್ಕಳು ಹಠ ಹಿಡಿದಾಗ ಪೋಷಕರು ಕೊಡಿಸಲೇಬೇಕಾಗುತ್ತೆ. ಕೊನೆಗೂ ಬಿಲ್ ಮಾಡುವಾಗ ಕೂಡ ಅವರು ನಿಮ್ಮನ್ನು ಬಿಡಲ್ಲ. ಆ ಕ್ಯೂನಲ್ಲಿ ನಿಂತಾಗ ಸಣ್ಣ ಸಣ್ಣ ಚಾಕ್ಲೇಟ್ ಮತ್ತು ಬ್ಯಾಟರಿಗಳನ್ನು ಇಟ್ಟಿರುತ್ತಾರೆ. ಇದನ್ನ ಇಂಪಲ್ಸ್ ಬೈಯಿಂಗ್ ಅಂತಾರೆ. ಬಿಲ್ ಆಗೋವರೆಗೂ ಸುಮ್ಮನೆ ಇರೋಕೆ ಆಗದೆ ಏನೋ ಒಂದು ಎತ್ಕೊಳ್ತೀರಾ. ಸೊ ಫ್ರೆಂಡ್ಸ್, ಮುಂದಿನ ಬಾರಿ ಮಾಲ್ಗೆ ಹೋದಾಗ ಲಿಸ್ಟ್ ಮಾಡಿಕೊಂಡು ಹೋಗಿ. ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ ಮತ್ತು ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.